ಒಬ್ಬ ವ್ಯಕ್ತಿ ಸತ್ತು ಆಗ್ಲೇ 4 ದಿನಗಳಾಗಿವೆ. ಆತನ ದೇಹ ಸಮಾಧಿಯೊಳಗೆ ಅಂದ್ರೆ ಕತ್ತಲೆಯಲ್ಲಿ ಕೊಳೆಯಲು ಶುರುವಾಗಿದೆ. ಅಂಥ ಒಂದು ಭೀಕರವಾದ ಸಮಯದಲ್ಲಿ ಆತನ ಅತ್ಯಂತ ಆಪ್ತ ಸ್ನೇಹಿತ ಅಲ್ಲಿಗೆ ಬರ್ತಾನೆ. ನೋಡಿ, ಇಲ್ಲಿ ಆಶ್ಚರ್ಯದ ಸಂಗತಿ ಏನಪ್ಪ ಅಂದ್ರೆ ಆ ಸ್ನೇಹಿತ ಮನಸ್ಸು ಮಾಡಿದ್ರೆ ಅಲ್ಲಿಗೆ ಮೊದಲೇ ಬಂದು ಆ ಸಾವನ್ನೇ ತಡೆಬಹುದಿತ್ತು ಅಲ್ವಾ? ಹೌದು, ಕರಾರುವಾಗಿ ಅದೇ. ಆತ ಬೇಕೆಂದೇ ಉದ್ದೇಶಪೂರ್ವಕವಾಗಿ 2 ದಿನ ತಡವಾಗಿ ಬಂದಿರ್ತಾನೆ. ಯಾಕೆ? ತನ್ನ ಅತ್ಯಂತ ಪ್ರೀತಿಯ ಸ್ನೇಹಿತ ನರಳಾಡ್ತಿರುವಾಗ ಯಾರಾದ್ರೂ ಈ ರೀತಿ ವಿಳಂಬ ಮಾಡ್ತಾರಾ? ಖಂಡಿತ. ಇದೊಂದು ಬಹಳ ವಿಚಿತ್ರವಾದ ಹಾಗೂ ಗೊಂದಲಮಯವಾದ ಸನ್ನಿವೇಶ. ಮೇಲ್ನೋಟಕ್ಕೆ ಇದರಲ್ಲಿ ಒಂದು ರೀತಿಯ ಕ್ರೂರತೆ ಕಾಣಿಸುತ್ತೆ. ಆದ್ರೆ ನಾವು ಇದರ ಒಳಗೆ ಇಳಿದು ನೋಡಿದಾಗ ಮಾತ್ರ ಅಸಲಿ ಸತ್ಯ ಅರ್ಥ ಆಗೋದು. ನಿಜ. ಮತ್ತು ಇಂದಿನ ನಮ್ಮ ಈ ಆಳವಾದ ಅಧ್ಯಯನ ಧುಮುಕ್ತಿರೋದು ಇದೇ ನಿಗೂಢತೆಯ ಒಳಗೆ. ಇಂದಿನ ವಿಷಯ ಬಂದು ಬೈಬಲ್ನ ಯೋಹಾನ ಬರೆದ ಸುವಾರ್ತೆಯ 11ನೇ ಅಧ್ಯಾಯದಲ್ಲಿ ಬರುವ ಲಾಜರನ ಪುನರುತ್ಥಾನದ ಕಥೆ. ಹೌದು. ನಾವಿಲ್ಲಿ ಬರೀ ಒಂದು ಹಳೆಯ ಧಾರ್ಮಿಕ ಕಥೆಯ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಕಾಯುಡಿಕೆಯ ಹತಾಶೆಯನ್ನು ಅನುಭವಿಸಿರ್ತೀವಿ ಅಲ್ವಾ? ವಿಳಂಬ, ಸಾವು, ದುಃಖ ಮತ್ತು ಭರವಸೆಯ ಬಗ್ಗೆ ಮನುಷ್ಯನ ಮನಸ್ಸಿನಲ್ಲಿ ಅಡಗಿರುವ ಸಂಕೀರ್ಣ ಭಾವನೆಗಳನ್ನು ಬಿಡಿಸಿಡುವುದೇ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ. ಕರೆಕ್ಟ್. ಮತ್ತು ಈ ನಿರ್ದಿಷ್ಟ ಚರ್ಚೆಗಾಗಿ ನಾವು ಕೇವಲ ಒಂದು ಆಯಾಮವನ್ನು ಮಾತ್ರ ಅವಲಂಬಿಸಿಲ್ಲ. ಅಂದ್ರೆ ದೇವತಾಶಾಸ್ತ್ರದ ವ್ಯಾಖ್ಯಾನಗಳು, 1ನೇ ಶತಮಾನದ ಯಹೂದಿ ಸಂಸ್ಕೃತಿಯ ಚಾರಿತ್ರಿಕ ದಾಖಲೆಗಳು, ಗ್ರೀಕ್ ಭಾಷಾವಿಜ್ಞಾನದ ವಿಶ್ಲೇಷಣೆಗಳು ಮತ್ತು ಮನೋವಿಜ್ಞಾನದ ಪ್ರಾಯೋಗಿಕ ಅಧ್ಯಯನಗಳು ಇವೆಲ್ಲವನ್ನು ಒಟ್ಟುಗೂಡಿಸಿ ಈ ವಿಷಯವನ್ನ ನಾವು ಇಂದು ವಿಶ್ಲೇಷಿಸ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ನೇರವಾಗಿ ಕಥೆಯ ಮೊದಲನೇ ಮತ್ತು ಅತ್ಯಂತ ವಿವಾದಾತ್ಮಕ ಘಟ್ಟಕ್ಕೆ ಹೋಗೋಣ. ಯೇಸುವಿಗೆ ತನ್ನ ಅತ್ಯಾಪ್ತ ಸ್ನೇಹಿತ ಲಾಜರನಿಗೆ ತೀವ್ರವಾದ ಕಾಯಿಲೆ ಇದೆ ಅಂತ ಸಂದೇಶ ಬರುತ್ತೆ. ಮಾರ್ಥಾ ಮತ್ತು ಮೇರಿಯನು ಆತನ ಸಹೋದರಿಯರು ನೀನು ಪ್ರೀತಿಸುವವನು ಅಸ್ವಸ್ಥನಾಗಿದ್ದಾನೆ ಅಂತ ಹೇಳಿ ಕಳಿಸ್ತಾರೆ. ಸಾಮಾನ್ಯ ಮನುಷ್ಯರಾಗಿ ನಾವೇನ್ ಮಾಡ್ತೀವಿ? ತಕ್ಷಣ ಎಲ್ಲವನ್ನೂ ಬಿಟ್ಟು ಅಲ್ಲಿಗೆ ಓಡೋಗ್ತೀವಿ. ಆದರೆ ಯೇಸು ತಾನಿದ್ದಲ್ಲಿಯೇ 2 ದಿನಗಳ ಕಾಲ ಸುಮ್ಮನೆ ಉಳಿದುಬಿಡ್ತಾನೆ. ಈ ದಿಗ್ಭ್ರಮೆಗೊಳಿಸುವ ವಿಳಂಬದ ಹಿಂದಿನ ಮರ್ಮವೇನು ಅಂತ ನೋಡಿ, ಇಲ್ಲಿ ನಾವು ಸ್ವಲ್ಪ ಚಾರಿತ್ರಿಕ ಭೂಪಟವನ್ನ ಗಮನಿಸಬೇಕು. ನಮ್ಮ ಮೂಲಗಳ ಪ್ರಕಾರ ಯೇಸು ಆ ಸಂದೇಶ ಸ್ವೀಕರಿಸಿದಾಗ ಇದ್ದ ಜಾಗದಿಂದ ಲಾಜರನಿಂದ ಆ ಬೆಥನಿ ಅನ್ನೋ ಹಳ್ಳಿಗೆ ತಲುಪಲು ಸುಮಾರು 1 ಅಥವಾ 2 ದಿನಗಳ ಕಾಲ್ನಡಿಗೆಯ ಪ್ರಯಾಣ ಬೇಕಿತ್ತು. ಓ, ಅಂದ್ರೆ ಆಗ್ಲೇ ದೂರ ಇತ್ತಾ? ಹೌದು. ಆತ ಸಂದೇಶ ಕೇಳಿದ ಮೇಲೂ ಮತ್ತೆರಡು ದಿನ ಕಾಯ್ತಾನೆ. ಅಂದ್ರೆ ಲೆಕ್ಕ ಹಾಕಿ ಆತ ಬೆಥನಿಗೆ ತಲುಪುವಷ್ಟರಲ್ಲಿ ಲಾಜರ ಸತ್ತು 4 ದಿನಗಳೇ ಕಳೆದಿರುತ್ತೆ. ಸಮಾಧಿಯಲ್ಲಿಟ್ಟಿದ್ದ ಲಾಜರನ ದೇಹವು ಪೂರ್ತಿ 4 ದಿನಗಳನ್ನ ಪೂರೈಸಿರುತ್ತೆ. ಕೇವಲ 4 ದಿನ ತಾನೇ ಅಂತ ಯಾರಿಗಾದ್ರೂ ಅನ್ನಿಸಬಹುದು. ಅಂದ್ರೆ 2 ದಿನವೂ ಒಂದೇ, 4 ದಿನವೂ ಒಂದೇ ಅಲ್ವಾ? ಅದೇ ಆ 4 ದಿನ ಅನ್ನೋ ಸಂಖ್ಯೆ ಹಿಂದೆಯೇ ಏನೋ ಒಂದು ದೊಡ್ಡ ಗುಟ್ಟು ಅಡಗಿದೆ ಅನ್ಸುತ್ತೆ ನಂಗೆ. 100ಕ್ಕೆ 100 ನಿಜ. 1ನೇ ಶತಮಾನದ ಪ್ರಾಚೀನ ಯಹೂದಿ ಸಂಸ್ಕೃತಿ ಮತ್ತು ಯಹೂದ್ಯರ ತಾಲ್ಮುಡ್ ಉಲ್ಲೇಖಗಳನ್ನ ನಾವು ಅಗೆದು ನೋಡಿದಾಗ ಒಂದು ಬೆರಗುಗೊಳಿಸುವ ನಂಬಿಕೆ ಹೊರಬರುತ್ತೆ. ಏನ್ ಗೊತ್ತಾ? ಆ ಕಾಲದ ಯಹೂದ್ಯರು ಏನ್ ನಂಬಿದ್ರು ಅಂದ್ರೆ ಸತ್ತ ನಂತರ ಮನುಷ್ಯನ ಆತ್ಮವು ತಕ್ಷಣ ಹೊರಟೋಗುದಿಲ್ಲ ಅಂತ. ಬದಲಾಗಿ ಅದು 3 ದಿನಗಳ ಕಾಲ ಆ ಸತ್ತ ದೇಹದ ಸುತ್ತಲೂ ಸುತ್ತಾಡುತ್ತಾ ಇಡುತ್ತೆ. ಅಂದ್ರೆ ಆ ಆತ್ಮಕ್ಕೆ ಮತ್ತೆ ತನ್ನ ದೇಹವನ್ನ ಸೇರಿಕೊಳ್ಳೋ ಆಸೆ ಇರುತ್ತೆ ಅಂತನಾ? ಹೌದು, ನಿಖರವಾಗಿ ಅದೇ. 3 ದಿನಗಳ ಕಾಲ ಆ ಆತ್ಮ ಹೇಗಾದ್ರೂ ಮಾಡಿ ಮರಳಿ ದೇಹದೊಳಗೆ ಸೇರಿಕೊಳ್ಳಲು ಪ್ರಯತ್ನಿಸ್ತಾ ಇರುತ್ತೆ ಅಂತ ಅವ್ರು ನಂಬಿದ್ರು. ಆ 3 ದಿನಗಳಲ್ಲಿ ಆತನಿಗೆ ಮತ್ತೆ ಜೀವ ಬರಬಹುದು ಅನ್ನೋ ಸಣ್ಣ ಆಸೆ ಅವರಲ್ಲಿ ಇರ್ತಿತ್ತು. ಆದ್ರೆ 4ನೇ ದಿನ ಕಥೆ ಸಂಪೂರ್ಣ ಬದಲಾಗತ್ತೆ. 4ನೇ ದಿನ ಏನಾಗತ್ತೆ? 4ನೇ ದಿನದ ಹೊತ್ತಿಗೆ ದೇಹದ ಬಣ್ಣ ಬದಲಾಗಲು ಶುರುವಾಗತ್ತೆ. ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಜೀವಕೋಶಗಳು ಒಡೆಯಲು ಶುರುವಾಗ್ತವೆ. ಅದೇ ಆಟೋಲೈಸಿಸ್ ಮತ್ತು ಬ್ಲೋಟಿಂಗ್ ಅಂತಾರಲ್ಲ ಅದು. ಕರೆಕ್ಟ್. ಆಟೋಲೈಸಿಸ್ ಆರಂಭವಾಗುತ್ತೆ, ಮುಖದ ಗುರುತುಗಳು ಅಳಿಸಿ ಹೋಗ್ತವೆ ಮತ್ತು ದೇಹ ಕೊಳೆಯುವಿಕೆಯ ವಾಸನೆ ಬರೋಕೆ ಶುರುವಾಗುತ್ತೆ. ಅಂದ್ರೆ ಆ ಹಂತದಲ್ಲಿ ಆತ್ಮವು ಸಂಪೂರ್ಣವಾಗಿ ಆಸೆಯನ್ನ ಬಿಟ್ಟು ಹೊರಟೋಗುತ್ತೆ ಅನ್ನೋದು ಅವ್ರ ನಂಬಿಕೆ. ಹೌದು. 4ನೇ ದಿನ ಅಂದ್ರೆ ಸಾವು 100ಕ್ಕೆ 100 ಖಚಿತ. ಅಲ್ಲಿಗೆ ಭರವಸೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿತು ಎಂದರ್ಥ. ಯೇಸು ಉದ್ದೇಶಪೂರ್ವಕವಾಗಿ ಆ 4ನೇ ದಿನ ಬರುವವರೆಗೂ ಕಾಯ್ತಾನೆ. ಒಂದ್ ನಿಮಿಷ, ನಾನಿಲ್ಲಿ ಸ್ವಲ್ಪ ವಿರೋಧಿಸಲೇಬೇಕು. ಇದು ಕೇಳಲು ಎಷ್ಟೇ ರೋಮಾಂಚಕಾರಿಯಾಗಿದ್ರೂ ಆ ವಿಳಂಬವು ಯೇಸುವಿನ ಪ್ರೀತಿಯ ಕೊರತೆಯನ್ನ ತೋರ್ಸಲ್ವಾ? ಕೇವಲ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕಾಗಿ
ತಾನು ಅದ್ಭುತಗಳನ್ನ ಮಾಡಬಲ್ಲೆ ಅಂತ ಜಗತ್ತಿಗೆ ತೋರಿಸುವುದಕ್ಕಾಗಿ ತನ್ನ ಅತ್ಯಂತ ಆಪ್ತ ಸ್ನೇಹಿತನ ಕುಟುಂಬವನ್ನ ಅಷ್ಟು ದಿನಗಳ ಕಾಲ ಅಂಧಕಾರದಲ್ಲಿ ನರಳಾಟದಲ್ಲಿ ಬಿಡೋದು ಸ್ವಲ್ಪ ಕ್ರೂರ ಅನ್ಸಲ್ವಾ? ಅರ್ಥವಾಗುತ್ತೆ. ಇದು ಹೆಂಗಿದೆಯಂದ್ರೆ, ಒಂದು ಕ್ರೀಡೆಯಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ನಲ್ಲಿ ಸಮಯ ಸಂಪೂರ್ಣವಾಗಿ ಮುಗಿಯೋವರೆಗೂ ಕಾಯ್ದು ಸೋಲು ಖಚಿತ ಅಂತ ಜಗತ್ತಿಗೆ ಅನ್ನಿಸಿದಾಗ ಪವಾಡ ಸದೃಶವಾಗಿ ಎಂಟ್ರಿ ಕೊಟ್ಟು ಗೆಲುವು ಸಾಧಿಸಿದಂತೆ. ಇದು ಕೇವಲ ಒಂದು ನಾಟಕೀಯ ಪ್ರದರ್ಶನ ಅಲ್ವಾ? ಆ ಕ್ರೀಡೆಯ ಹೋಲಿಕೆ ನಿಜಕ್ಕೂ ಬಹಳ ಚೆನ್ನಾಗಿದೆ. ಮೇಲ್ನೋಟಕ್ಕೆ ಇದೊಂದು ನಾಟಕೀಯ ಪ್ರದರ್ಶನ ಅಥವಾ ಕ್ರೂರತೆ ಅನ್ಸೋದು ಸಹಜ. ಆದ್ರೆ ಯೇಸುವಿನ ಉದ್ದೇಶ ಕೇವಲ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಾಗಿರ್ಲಿಲ್ಲ. ನಮ್ಮ ಮೂಲಗಳು ಸ್ಪಷ್ಟಪಡಿಸುವಂತೆ ಯೇಸು ಅಲ್ಲಿಯೇ ಇದ್ದು ಲಾಜರನನ್ನ ಗುಣಪಡಿಸಿದ್ರೆ ಅಥವಾ ಒಂದೆರಡು ದಿನದೊಳಗ ಬಂದು ಜೀವ ಕೊಟ್ಟಿದ್ರೆ ಜನರು ಓ ಇವನು ಸತ್ತೇ ಇರ್ಲಿಲ್ಲ, ಪ್ರಜ್ಞೆ ತಪ್ಪಿದ್ದಷ್ಟೇ, ಯೇಸು ಬಂದು ಗುಣಪಡಿಸಿದ ಅಂತ ಹೇಳುವ ಸಾಧ್ಯತೆ ಇತ್ತು. ಅಂದ್ರೆ ಯಾವುದೇ ಅನುಮಾನಕ್ಕೂ ಎಡೆ ಮಾಡಿಕೊಡ್ಬಾರದು ಅನ್ನೋದು ಇದ್ರ ಹಿಂದಿನ ತಂತ್ರವ, ಯಾರಿಗೂ ಡೌಟ್ ಬರಬಾರದು ಅಂತ. ಕೇವಲ ತಂತ್ರವಲ್ಲ, ಅದೊಂದು ಅಂತಿಮ ಅಧಿಕಾರದ ಸ್ಥಾಪನೆ. ಯೇಸು ಅಲ್ಲಿ ಗುಣಮುಖ ಮಾಡುವ ವೈದ್ಯನಾಗಿ ಹೋಗ್ಲಿಲ್ಲ, ಬದಲಾಗಿ ಸಾವಿನ ಮೇಲಿನ ಅಂತಿಮ ಅಧಿಕಾರಿಯಾಗಿ ಹೋದನು. 4 ದಿನಗಳ ನಂತರ ಕೊಳೆಯುತ್ತಿರುವ, ವಾಸನೆ ಬರುತ್ತಿರುವ ದೇಹಕ್ಕೆ ಮರುಜೀವ ನೀಡುವುದು ಅದು ಪ್ರಕೃತಿಯ ನಿಯಮಗಳನ್ನ ಮತ್ತು ಸಾವಿನ ಅಂತಿಮತೆಯನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡಿದಂತೆ. ಮನುಷ್ಯನಿಗೆ ಸಾವು ಅಂತಿಮವಲ್ಲ ಅನ್ನೋದನ್ನ ಯೇಸು ಜಗತ್ತಿಗೆ ಸಾರ್ಬೇಕಾಗಿತ್ತು. ಅರ್ಥವಾಯಿತು. ಅಂದ್ರೆ ಕತ್ತಲೆ ಎಷ್ಟು ದಟ್ಟವಾಗಿರ್ತದೋ ಬೆಳಕಿನ ಪ್ರಖರತೆ ಅಷ್ಟು ಚೆನ್ನಾಗಿ ಗೋಚರಿಸುತ್ತೆ. ಅಲ್ಲಿ ವಿಳಂಬ ಮಾಡಿದ್ರ ಹಿಂದೆ ಒಂದು ಬೃಹತ್ ಉದ್ದೇಶವಿತ್ತು. ಸರಿ, ಯೇಸು ಕೊನೆಗೂ ಆ 4ನೇ ದಿನ ಬೆಥನಿಹಳ್ಳಿಗೆ ಬರ್ತಾನೆ. ಅಲ್ಲಿ ಲಾಜರನ ಸಹೋದರಿಯರಾದ ಮಾರ್ಥಾ ಮತ್ತು ಮೇರಿ ಇಬ್ಬರು ಯೇಸುವನ್ನ ಭೇಟಿಯಾಗ್ತಾರೆ. ಇಲ್ಲೇ ನೋಡಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಹೌದು. ಇಬ್ಬರೂ ಸಹೋದರಿಯರು ಯೇಸುವನ್ನು ನೋಡಿದ ತಕ್ಷಣ ಹೇಳುವ ಮೊದಲ ಮಾತು ಒಂದೇ: ಕರ್ತನೆ, ನೀನು ಇಲ್ಲಿದ್ದಿದ್ರೆ ನನ್ನ ಸಹೋದರ ಸಾಯುತ್ತಿರ್ಲಿಲ್ಲ. ವಾಕ್ಯ ಒಂದೇ, ಆದರೆ ಅವರ ಪ್ರತಿಕ್ರಿಯೆಗಳು ಮತ್ತು ಅವರ ಹಿನ್ನೆಲೆ ಸಂಪೂರ್ಣ ಭಿನ್ನವಾಗಿದೆ ಅಲ್ವಾ? ಹೌದು, ಖಂಡಿತ. ಮಾರ್ಥಾ ಮೊದಲು ಬಂದು ಯೇಸುವನ್ನ ಊರ ಹೊರಗೆ ಭೇಟಿಯಾಗ್ತಾಳೆ. ಅವಳು ನಿಂತ್ಕೊಂಡೇ ವಾಸ್ತವಿಕತೆಯ ಮತ್ತು ದೇವತಾಶಾಸ್ತ್ರದ ಮಾತುಗಳನ್ನಾಡ್ತಾಳೆ. ಕೊನೆಯ ದಿನದ ಪುನರುತ್ಥಾನದಲ್ಲಿ ನನ್ನ ಸಹೋದರ ಎದ್ದು ಬರುತ್ತಾನೆಂದು ನನಗೆ ತಿಳಿದಿದೆ ಅಂತಾಳೆ. ಆಗ ಯೇಸು ಭವಿಷ್ಯದ ಬಗ್ಗೆ ಮಾತನಾಡಬೇಡ, ನಾನೇ ಪುನರುತ್ಥಾನ ಮತ್ತು ಜೀವ ಅನ್ನೋ ಅತ್ಯಂತ ಆಳವಾದ ಸತ್ಯವನ್ನ ಅವಳಿಗೆ ತಿಳಿಸ್ತಾನೆ. ಮತ್ತೊಂದೆಡೆ ಮೇರಿ ಬರ್ತಾಳೆ. ಅವಳು ಯಾವ ತಾತ್ವಿಕ ಚರ್ಚೆಗೂ ಇಳಿಯುವುದಿಲ್ಲ, ನೇರವಾಗಿ ಯೇಸುವಿನ ಪಾದಗಳಿಗೆ ಬಿದ್ದು ಕಣ್ಣೀರ್ ಹಾಕ್ತಾಳೆ. ಅವರಿಬ್ಬರ ಈ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳ ಬಗ್ಗೆ ಮನೋವಿಜ್ಞಾನಿಗಳು ಏನ್ ಹೇಳ್ತಾರೆ? ಅಂದ್ರೆ ಇದರ ಬಗ್ಗೆ ಏನಾದ್ರೂ ಸ್ಟಡಿ ಇದೆಯಾ? ಇದೆ. ಇಲ್ಲೇ ನಮ್ಮ ಮೂಲಗಳು ಮನೋವಿಜ್ಞಾನದ ಜನ್ಮ ಕ್ರಮಾಂಕದ ಸಿದ್ಧಾಂತವನ್ನ, ಅಂದ್ರೆ ಬರ್ತ್ ಆರ್ಡರ್ ಥಿಯರಿಯನ್ನ ಉಲ್ಲೇಖಿಸ್ತವೆ. ಮಾರ್ಥಾ ಹಿರಿಯ ಸಹೋದರಿಯ ಲಕ್ಷಣಗಳನ್ನ ಹೊಂದಿದ್ದಾಳೆ. ಅವಳು ಜವಾಬ್ದಾರಿಯುತಳು, ಸಂಪ್ರದಾಯಬದ್ಧಳು, ನೇರವಾಗಿ ಮಾತ್ನಾಡುವವಳು ಮತ್ತು ಎಂಥದ್ದೇ ಕಷ್ಟ ಬಂದ್ರೂ ಪರಿಸ್ಥಿತಿಯನ್ನ ಪ್ರಾಕ್ಟಿಕಲ್ ಆಗಿ ನಿಭಾಯಿಸುವವಳು. ಹಿರಿಯ ಮಕ್ಕಳ ಹಾಗೆ. ಕರೆಕ್ಟ್. ಆದ್ರೆ ಮೇರಿ ಕಿರಿಯ ಸಹೋದರಿಯ ಲಕ್ಷಣಗಳನ್ನ ಹೊಂದಿದ್ದಾಳೆ. ಅವಳು ಹೆಚ್ಚು ಭಾವುಕಳು, ಅಂತರ್ಮುಖಿ ಮತ್ತು ತನ್ನ ಭಾವನೆಗಳನ್ನ ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ವ್ಯಕ್ತಪಡಿಸುವವಳು. ಇಲ್ಲಿ ನಾನೊಂದು ಮಾತು ಮಾರ್ಥಾಳ ಪರವಾಗಿ ಹೇಳಲೇಬೇಕು. ಧಾರ್ಮಿಕ ಚರ್ಚೆಗಳಲ್ಲಿ ಮಾರ್ಥಾಳ ಬಗ್ಗೆ ಮಾತನಾಡುವಾಗ ಅನೇಕರು ಅವಳನ್ನ ಕೇವಲ ಕೆಲಸಗಳಲ್ಲಿ ಮುಳುಗಿರುವ, ಅಡಿಗೆ ಮನೆಯಲ್ಲಿ ಸದಾ ಕಾರ್ಯನಿರತಳಾಗಿರುವ ಮಹಿಳೆ ಅಂತ ಭಾವಿಸ್ತಾರೆ. ಹೌದು, ಅದು ಸಾಮಾನ್ಯವಾದ ತಪ್ಪು ಕಲ್ಪನೆ. ಅವಳಿಗೆ ಮೇರಿಯಷ್ಟು ಭಕ್ತಿ ಇಲ್ಲ, ನಂಬಿಕೆ ಕಡಿಮೆ ಅನ್ನೋ ಟೀಕೆಯೂ ಇದೆ. ಆದ್ರ ಯೇಸು ಲಾಜರನ ಸಮಾಧಿಯ ಕಲ್ಲನ್ನು ತೆಗೆಯಲು ಹೇಳಿದಾಗ ಮಾರ್ಥಾ 4 ದಿನಗಳಾಗಿವೆ, ವಾಸನೆ ಬರ್ತದೆ ಅಂತ ಹೇಳ್ತಾಳೆ. ಅದನ್ನ ಅನೇಕರು ಅವಳ ನಂಬಿಕೆಯ ಕೊರತೆ ಅಂತಾರೆ. ಆದರೆ ಅದು ಅವಳ ದೈನಂದಿನ ವಾಸ್ತವಿಕ ಪ್ರಜ್ಞೆ ಅಲ್ವಾ? ಅವಳದು ಒಂದು ರೀತಿಯ ಗಟ್ಟಿಯಾದ ಬೌದ್ಧಿಕ ನಂಬಿಕೆಯ ಹೊರತು ನಂಬಿಕೆಯ ಕೊರತೆ ಅಲ್ಲ ಅಂತ ನಾನು ವಾದಿಸ್ತೀನಿ. ನಿಮ್ಮ ವಾದ ಬಹಳ ಸೂಕ್ತವಾಗಿದೆ ಮತ್ತು ನಮ್ಮ ಆಕರಗಳು ಕೂಡ ಇದನ್ನೇ ಬೆಂಬಲಿಸ್ತವೆ. ಚರಿತ್ರೆಯಲ್ಲಿ ಮಾರ್ಥಾಳನ್ನ ಅನೇಕ ಬಾರಿ ಕಡಿಮೆ ಅಂದಾಡಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಮಾರ್ಥಾಳ ನಂಬಿಕೆ ಅತ್ಯಂತ ಪ್ರಬುದ್ಧವಾದದ್ದು. ಅವಳು ಯೇಸುವನ್ನ ನೀನೇ ಕ್ರಿಸ್ತನು, ದೇವರ ಮಗನು ಅಂತ ಅದೇ ನೋವಿನಲ್ಲೂ ನೇರವಾಗಿ ಒಪ್ಪಿಕೊಳ್ತಾಳೆ. ಇದನ್ನ ದೇವತಾಶಾಸ್ತ್ರದಲ್ಲಿ ಮಾತಿನ ಮೂಲಕ ನಂಬಿಕೆಯ ಅಭಿವ್ಯಕ್ತಿ ಅಂದ್ರೆ ಕನ್ಫೆಷನ್ ಇನ್ ವರ್ಡ್ ಅಂತಾರೆ. ಅವಳದು ಬೌದ್ಧಿಕವಾದ ಒಪ್ಪಿಗೆ. ಆದರೆ ಮೇರಿಯದ್ದು ಕ್ರಿಯೆಯ ಮೂಲಕ ನಂಬಿಕೆಯ ಪ್ರದರ್ಶನ. ಅವಳು ಪಾದಗಳಿಗೆ ಬೀಳುವ ಮೂಲಕ, ಕಣ್ಣೀರು ಸುರಿಸುವ ಮೂಲಕ ತನ್ನ ನಂಬಿಕೆಯನ್ನು ತೋರಿಸ್ತಾಳೆ. ಇಲ್ಲಿ ಯೇಸು ಮಾರ್ಥಾಳ ವಾಸ್ತವಿಕತೆಯನ್ನು ಗೌರವಿಸ್ತಾನೆ ಮತ್ತು ಮೇರಿಯ ಭಾವುಕತೆಯನ್ನು ಒಪ್ಪಿಕೊಳ್ತಾನೆ.
ಇದು ನಮ್ಮ ದೈನಂದಿನ ಜೀವನಕ್ಕೂ ಎಷ್ಟು ಹತ್ತಿರವಾಗಿದೆ ಅಲ್ವಾ? ದುಃಖ ಬಂದಾಗ ಕೆಲವರು ಮಾರ್ಥಾಳಂತೆ ಕಣ್ಣೀರು ತೆಗೆದುಕೊಂಡು ಎಲ್ಲವನ್ನೂ ವ್ಯವಸ್ಥಿತವಾಗಿ ನಿಭಾಯಿಸ್ತಾರೆ. ಇನ್ನು ಕೆಲವರು ಮೇರಿಯಂತೆ ಭಾವುಕರಾಗಿ ಅಳ್ತಾರೆ. ಎರಡೂ ವಿಧಾನಗಳು ಸರಿಯಾದದ್ದೇ. ಸರಿ, ಈಗ ಮೇರಿಯ ಕಣ್ಣೀರನ್ನ ನೋಡಿದಾಗ ಯೇಸುವಿನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದು ಬೈಬಲ್ನ ಅತ್ಯಂತ ಚಿಕ್ಕ ವಾಕ್ಯವನ್ನ ಸೃಷ್ಟಿಸುತ್ತೆ. ಹೌದು, ಯೇಸು ಅತ್ತನು ಅನ್ನೋ ವಾಕ್ಯ. ಹೌದು, ಕೇವಲ 2 ಪದಗಳು. ಆದ್ರೆ ಆ ಕಣ್ಣೀರಿನ ಹಿಂದಿನ ಭಾಷಾಶಾಸ್ತ್ರದ ಗುಟ್ಟೇನು? ಅಂದ್ರೆ ಲ್ಯಾಂಗ್ವೇಜ್ನಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಖಂಡಿತ ಇದೆ. ಗ್ರೀಕ್ ಭಾಷೆಯ ಮೂಲ ಪದಗಳನ್ನ ನಾವು ವಿಚ್ಛೇದಿಸಿದಾಗ ಮಾತ್ರ ನಮಗೆ ಅಲ್ಲಿ ನಡೆದ ಅಸಲಿ ಚಿತ್ರಣ ಸಿಗುತ್ತೆ. ಅಲ್ಲಿ ನೆರೆದಿದ್ದ ಯಹೂದ್ಯರು ಮತ್ತು ಮೇರಿ ಅಳುತ್ತಿದ್ದರು ಅನ್ನೋದನ್ನ ವಿವರಿಸಲು ಗ್ರೀಕ್ ಭಾಷೆಯಲ್ಲಿ ಕ್ಲಯೋ ಅನ್ನೋ ಪದವನ್ನ ಬಳಸಲಾಗಿದೆ. ಕ್ಲಯೋ ಅಂದ್ರೆ? ಕ್ಲಯೋ ಅಂದ್ರೆ ಜೋರಾಗಿ ಅಳುವುದು, ಎದೆ ಬಡಿದುಕೊಂಡು ರೋಧಿಸುವುದು ಅಥವಾ ಶಬ್ದ ಮಾಡ್ತಾ ಗೋಳಾಡುವುದು ಅಂತ ಅರ್ಥ. ಇದು ಪ್ರಾಚೀನ ಕಾಲದ ಶವಸಂಸ್ಕಾರಗಳಲ್ಲಿ ಸಾಮಾನ್ಯವಾಗಿ ಇರ್ತಿದ್ದ ಆಕ್ರಂದನ. ಹೌದು, ಈಗಲೂ ನಮ್ಮ ಹಳ್ಳಿಗಳಲ್ಲಿ ಸಾವಾದಾಗ ಜೋರಾಗಿ ಅಳುವ ಪದ್ಧತಿ ಇದೆಯಲ್ಲ, ಸೇಮ್ ಹಾಗೆ ಅನ್ಸುತ್ತೆ. ನಿಖರವಾಗಿ. ಆದ್ರೆ ಯೇಸು ಅತ್ತನು ಅನ್ನೋದಕ್ಕೆ ಲೇಖಕರು ಆ ಕ್ಲಯೋ ಅನ್ನೋ ಪದವನ್ನ ಬಳಸಿಲ್ವಂತೆ. ಬದಲಾಗಿ ಡಾಕ್ರಿಯೋ ಅನ್ನೋ ವಿಶಿಷ್ಟ ಪದವನ್ನ ಬಳಸಿದ್ದಾರೆ. ಡಾಕ್ರಿಯೋ ಅಂದ್ರೆ ಏನು ಡಿಫರೆನ್ಸ್? ಇದರ ಅರ್ಥ ಕಣ್ಣಿನಿಂದ ಮೌನವಾಗಿ ಕಣ್ಣೀರು ಸುರಿಸುವುದು ಅಂತ. ಯೇಸುವಲ್ಲಿ ಇತರರಂತೆ ಜೋರಾಗಿ ರೋದಿಸಿಲ್ಲ. ಆತನ ಕಣ್ಣಿನಿಂದ ಕೇವಲ ನೀರು ಹರಿಯುತ್ತಿತ್ತು. ಆದ್ರೆ ಇದಕ್ಕಿಂತ ಆಶ್ಚರ್ಯಕರವಾದ ಮತ್ತು ನಮಗೆ ದಿಗ್ಭ್ರಮೆ ಹುಟ್ಟಿಸುವ ವಿಷಯ ಬೇರೆಯೇ ಇದೆ ಇಲ್ಲಿ. ಅದೇನು, ಕಣ್ಣೀರಿನ ಜೊತೆಗೆ ಬೇರೇನಾದ್ರೂ ಇತ್ತಾ? ಹೌದು, ಯೇಸುವಿನ ಒಳಗಿನ ಭಾವನೆಯನ್ನ ವರ್ಣಿಸಲು ಬಳಸಲಾದ ಇನ್ನೂ 2 ಗ್ರೀಕ್ ಪದಗಳಿವೆ: ಎಂಬ್ರಿಮಾವೋಮೈ ಮತ್ತು ತರಾಸ್ಸೋ. ಅಬ್ಬಾ, ಇವೆಲ್ಲ ಯಾವ ಥರದ ಪದಗಳು? ಇದರ ಅರ್ಥ ಏನು? ಎಂಬ್ರಿಮಾವೋಮೈ ಅಂದ್ರೆ ಒಂದು ಕುದುರೆಯು ಕೋಪದಿಂದ ಕನೀಸುವಂತೆ ಅಥವಾ ಕೆರಳಿದಾಗ ಜೋರಾಗಿ ಉಸಿರು ಬಿಡುವಂತೆ ತೀವ್ರವಾಗಿ ಸಿಟ್ಟುಗೊಳ್ಳುವುದು ಅಂತ ಅರ್ಥ. ತರಾಸು ಎಂದ್ರೆ ಒಳಗಿನಿಂದ ತೀವ್ರವಾಗಿ ಅಕ್ಷರಶಃ ನಡುಗುವಂತೆ ಕ್ಷುಬ್ಧಗೊಳ್ಳುವುದು. ಅಂದ್ರೆ ಯೇಸುವಲ್ಲಿ ಕೇವಲ ದುಃಖಿತನಾಗಿರಲಿಲ್ಲ, ಆತನಿಗೆ ವಿಪರೀತವಾದ ಕೋಪವಿತ್ತು. ಒಂದು ನಿಮಿಷ, ಕೋಪನ? ತನಗೆ ಲಾಜರನನ್ನ ಬದುಕಿಸುವ ಶಕ್ತಿ ಇದೆ, ತಾನು ಒಮ್ಮೆ ಕರೆದ್ರೆ ಕೆಲವೇ ನಿಮಿಷಗಳಲ್ಲಿ ಅವನು ಸಮಾಧಿಯಿಂದ ಹೊರಬರ್ತಾನೆ ಅಂತ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಯೇಸುವಿಗೆ ಕೋಪ ಯಾಕೆ ಬರಬೇಕು? ಒಳ್ಳೆ ಪ್ರಶ್ನೆ. ಇದು ಹೇಗಿದೆ ಅಂದ್ರೆ, ಕ್ಯಾನ್ಸರ್ನಂತಹ ಮಾರಕ ರೋಗವನ್ನ ಸಂಪೂರ್ಣವಾಗಿ ಗುಣಪಡಿಸುವ ಔಷಧಿ ಕಂಡಿಡಿದ ಒಬ್ಬ ಡಾಕ್ಟರ್ ಆ ಕ್ಯಾನ್ಸರ್ ರೋಗಿಯು ಪಡುತ್ತಿರೋ ಭೀಕರ ಯಾತನೆಯನ್ನ ನೋಡಿ ತನ್ನ ಕೈಯಲ್ಲಿ ಔಷಧವಿದ್ರೂ ಆ ರೋಗದ ವಿರುದ್ಧವೇ ರುಚಿಗೆದ್ದಂತೆ. ಯೇಸುವಿನ ಕೋಪ ಆ ಅಳುತ್ತಿದ್ದ ಜನರ ಮೇಲಾಗಿತ್ತೆ ಅಥವಾ ಆ ಸಾವಿನ ಮೇಲಾಗಿತ್ತೆ? ಆ ಕ್ಯಾನ್ಸರ್ ವೈದ್ಯನ ಹೋಲಿಕೆ ಅತ್ಯದ್ಭುತವಾಗಿದೆ. ಹೌದು, ಆ ಡಾಕ್ಟರ್ಗೆ ಖಂಡಿತ ರೋಗಿ ಮೇಲೆ ಸಿಟ್ಟಿರೋದಿಲ್ಲ, ಆತನಿಗೆ ಸಿಟ್ಟಿರೋದು ಆ ರೋಗದ ಮೇಲೆ. ಅದೇ ರೀತಿ ಯೇಸುವಿನ ಕೋಪ ಖಂಡಿತವಾಗಿಯೂ ಜನರ ಮೇಲಿರ್ಲಿಲ್ಲ. ಆತನ ಕೋಪವು ಮನುಕುಲವನ್ನ ಕಾಡುತ್ತಿರುವ ಸಾವು ಮತ್ತು ಮನುಷ್ಯನಿಗೆ ಇಷ್ಟೆಲ್ಲ ನೋವು ತರ್ತಿರುವ ಆ ಪರಿಸ್ಥಿತಿಯ ವಿರುದ್ಧವಾಗಿತ್ತು. ಇಲ್ಲಿ ನಾವು ಆ ಕಾಲದ ಗ್ರೀಕ್ ತತ್ವಜ್ಞಾನವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಗ್ರೀಕ್ ತತ್ವಜ್ಞಾನಕ್ಕೂ ಇದಕ್ಕೂ ಏನ್ ಸಂಬಂಧ? ಆ ಕಾಲದಲ್ಲಿ ಗ್ರೀಕ್ ಮತ್ತು ರೋಮನ್ ದೇವರುಗಳು ಭಾವನಾತೀತ ಅಂದ್ರೆ ಸಂಪೂರ್ಣವಾಗಿ ಎಮೋಷನ್ಲೆಸ್ ಆಗಿರ್ಬೇಕು ಅನ್ನೋ ನಂಬಿಕೆ ಇತ್ತು. ದೇವರಿಗಳಿಗೆ ಮನುಷ್ಯರ ಕಷ್ಟ ನೋಡಿ ಅಳುವುದಾಗಲಿ ಸಿಟ್ಟು ಬರೋದಾಗಲಿ ಆಗಬಾರ್ದು, ಅವರು ಯಾವಾಗ್ಲೂ ಶಾಂತವಾಗಿರ್ಬೇಕು ಅನ್ನೋದು ಅವರ ಫಿಲಾಸಫಿ. ಓಹೋ, ದೇವ್ರಂದ್ರೆ ಕಲ್ಲು ತರ ಇರಬೇಕು ಅನ್ನೋ ನಂಬಿಕೆ. ಕರೆಕ್ಟ್. ಆದ್ರೆ ಇಲ್ಲಿ ಯೋಹಾನನು ಉದ್ದೇಶಪೂರ್ವಕವಾಗಿ ಆ ಎಂಬ್ರಿಮಾ ಮುಮೈ ಅನ್ನೋ ಪದ ಬಳಸಿ ದೇವರು ಮನುಷ್ಯನ ಸಾವನ್ನು ನೋಡಿ ರುಚಿಗೆದ್ದಿದ್ದಾನೆಂತ ಬರೀತಾನೆ. ಇದು ಆ ಕಾಲದ ಜನರಿಗೆ ಒಂದು ದೊಡ್ಡ ಸಾಂಸ್ಕೃತಿಕ ಆಘಾತ ನೀಡಿತು. ಮರಣ ಎಂಬುದು ಸೃಷ್ಟಿಯ ಮೂಲ ಉದ್ದೇಶವಾಗಿರಲಿಲ್ಲ. ಸಾವನ್ನೋದು ಸೃಷ್ಟಿಯೊಳಗೆ ನುಸುಳಿದ ಒಬ್ಬ ಕಳ್ಳ ಅಥವಾ ಶತ್ರು. ಆ ಶತ್ರು ಮನುಷ್ಯನನ್ನ ಈ ಮಟ್ಟದ ಅಸಹಾಯಕತೆಗೆ ತಳ್ಳಿದಾನಲ್ಲ ಅನ್ನೋ ಆಕ್ರೋಶ ಯೇಸುವಿಗಿತ್ತು. ಅಂದ್ರೆ ಕಷ್ಟ ಬಂದಾಗ ಸುಮ್ಮನೆ ಮೇಲೆ ಕುಳಿತು ನೋಡುವ ದೇವನಲ್ಲ, ಬದಲಾಗಿ ಮನುಷ್ಯನ ನೋವಿನಲ್ಲಿ ತಾನೂ ಪಾಲುದಾರನಾಗಿ ಆ ಸಾವಿನ ವಿರುದ್ಧವೇ ಸಮರ ಸಾರುವ ದೇವ ಅಂತನಾ? ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಸರಿ, ನಂತರ ಯೇಸು ಸಮಾಧಿಯ ಬಳಿ ಹೋಗಿ ಲಾಜರನೇ ಹೊರಗೆ ಬಾ ಅಂತ ಕೂಗ್ತಾನೆ. ಹೌದು. ಸತ್ತವನು ಆ ಕಟ್ಟುಗಳ ಸಮೇತ ಸಮಾಧಿಯಿಂದ ಹೊರಬರ್ತಾನೆ. ಅಲ್ಲಿಗೆ ಕಥೆ ಸುಖಾಂತ್ಯವಾಯಿತು ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಸಾವಿನಿಂದ ಜೀವವನ್ನ ವಾಪಸ್ ತರುವುದು ಕೇವಲ ಒಂದು ಅದ್ಭುತ ಪವಾಡವಷ್ಟೇ ಆಗಿರ್ಲಿಲ್ಲ, ಅದಕ್ಕೊಂದು ಭಾರಿ ಬೆಲೆ ತರಬೇಕಾಗತ್ತೆ ಅನ್ನೋ ವಿಚಾರಕ್ಕೆ ನಮ್ಮ ಚರ್ಚೆ ಹೊರಡಬೇಕು. ಆ ಬೆಲೆ ಏನು?
ಲಾಜರ್ನಿಗೆ ಜೀವ ಬಂದದ್ದು ಸುಮ್ನೆ ಮುಗಿದು ಹೋಗುವ ಕಥೆಯಲ್ಲ. ನಮ್ಮ ದಾಖಲೆಗಳ ಪ್ರಕಾರ ಲಾಜರ್ನ ಈ ಪುನರುತ್ಥಾನವು ಯೇಸುವಿನ ಸ್ವಂತ ಸಾವಿಗೆ ನೇರವಾದ ಕಾರಣವಾಗುತ್ತೆ. ಒಬ್ಬ ಮನುಷ್ಯ ಸತ್ತು 4 ದಿನಗಳಾದ ಮೇಲೆ ಎದ್ದು ಬಂದಿದ್ದಾನೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಈ ಘಟನೆಯ ನಂತರ ಯಹೂದ್ಯರ ನಾಯಕರು, ಪ್ರಧಾನ ಯಾಜಕರು ಮತ್ತು ಫರಿಸಾಯರು ತುರ್ತಾಗಿ ಒಂದು ಸಭೆ ಸೇರ್ತಾರೆ. ಓಕೆ, ಏನಂತ? ಹೀಗೆಯೇ ಬಿಟ್ರೆ ಇಡೀ ಜನಸಮೂಹ ಆತನನ್ನ ನಂಬುತ್ತದೆ. ಆಗ ನಮ್ಮ ದೇಶವನ್ನಾಳುತ್ತಿರುವ ರೋಮನ್ನರು ಬಂದು ಇದು ನಮ್ಮ ವಿರುದ್ಧದ ಬಂಡಾಯ ಅಂತ ತಿಳಿದು ನಮ್ಮ ದೇವಾಲಯವನ್ನೂ ನಮ್ಮ ರಾಷ್ಟ್ರವನ್ನೂ ನಾಶ ಮಾಡ್ತಾರೆ ಅಂತ ಅವರು ಭಯಪಡ್ತಾರೆ. ಓಹೋ, ಇಲ್ಲಿ ಪಕ್ಕಾ ರಾಜಕೀಯವೂ ಬರ್ತಿದೆ. ರೋಮನ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಹೇಗಾದ್ರೂ ಮಾರಿ ತಮ್ಮ ಕುರ್ಚಿಯನ್ನ, ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳುವ ಹತಾಶೆ ಆ ನಾಯಕರದ್ದು. ಹೌದು. ಆಗ ಕಾಯಿಪ ಎಂಬ ಆ ವರ್ಷದ ಮಹಾಯಾಜಕನು ಎದ್ದು ನಿಂತು ಒಂದು ವಿಚಿತ್ರವಾದ ಭವಿಷ್ಯವಾಣಿಯನ್ನು ನುಡಿಯುತ್ತಾನೆ. ಆತ ಹೇಳ್ತಾನೆ, ಇಡೀ ರಾಷ್ಟ್ರ ನಾಶವಾಗುವುದಕ್ಕಿಂತ ಜನರಿಗಾಗಿ ಒಬ್ಬ ಮನುಷ್ಯ ಸಾಯುವುದು ಲೇಸು ಅಂತ. ಕಾಯಿಪ ಇದನ್ನ ಕೇವಲ ರಾಜಕೀಯ ಲಾಭದ ದೃಷ್ಟಿಯಿಂದ, ಅಂದ್ರೆ ಈ ಯೇಸುವನ್ನ ಕೊಂದುಬಿಟ್ರೆ ರೋಮನ್ನರು ಸುಮ್ನಾಗ್ತಾರೆ, ನಮ್ಮ ಅಧಿಕಾರ ಉಳಿಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ದ. ಆದ್ರೆ ಯೋಹಾನನ ಸುವಾರ್ತೆ ಇದನ್ನ ಒಂದು ದೈವಿಕ ಭವಿಷ್ಯವಾಣಿ ಅಂತ ಬಹಳ ಗಂಭೀರವಾಗಿ ಗುರುತಿಸುತ್ತೆ. ಇಲ್ಲಿ ನನ್ಗೊಂದು ಡೌಟ್. ಒಬ್ಬ ಭ್ರಷ್ಟ ರಾಜಕಾರಣಿ ಹೇಳಿದ ಮಾತನ್ನ ದೈವಿಕ ಭವಿಷ್ಯವಾಣಿ ಅಂತ ಯಾಕೆ ಪರಿಗಣಿಸ್ಬೇಕು? ಯಾಕೆಂದ್ರೆ ಆ ವರ್ಷ ಕಾಯಿಪ ಮಹಾಯಾಜಕನಾಗಿದ್ದ. ಪ್ರಾಚೀನ ಯುಹೂದಿ ಪದ್ಧತಿಯಲ್ಲಿ ಯೋಮ್ ಕಿಪ್ಪೂರ್ ಅಂದ್ರೆ ಪ್ರಾಯಶ್ಚಿತ್ತದ ದಿನ ಅನ್ನೋ ಒಂದು ಆಚರಣೆಯಿತ್ತು. ಆ ದಿನ ಈ ಮಹಾಯಾಜಕನು ಇಡೀ ಇಸ್ರಾಯೇಲ್ ಜನರ ಪಾಪಗಳನ್ನೆಲ್ಲ ಸಾಂಕೇತಿಕವಾಗಿ ಒಂದು ಪ್ರಾಣಿಯ ಮೇಲೆ, ಅಂದ್ರೆ ಒಂದು ಆಡಿನ ಮೇಲೆ ಹೊರಸಿ ಅದನ್ನ ಬಲಿ ಕೊಡ್ತಿದ್ದ. ಸ್ಕೀಪ್ ಗುಡ್ ಅಂತಾರಲ್ಲ ಹಾಗೆ. ಹೌದು, ಎಕ್ಸಾಕ್ಟ್ಲಿ. ಆ ಪ್ರಾಣಿ ಜನರ ಬದಲಾಗಿ ಸಾಯ್ತಿತ್ತು. ಇಲ್ಲಿ ಕಾಯಪ ಅರಿವಿಲ್ಲವೆಯೇ ಅದೇ ಕೆಲ್ಸ ಮಾಡ್ತಿದ್ದ. ಇಡೀ ಜಗತ್ತಿನ ಪಾಪಗಳಿಗಾಗಿ ಜನರ ಪರಮಾಗಿ ಯೇಸುವೆಂಬ ದೇವರ ಕುರಿಮರಿ ಬಲಿಯಾಗಲಿದೆ ಅನ್ನೋ ದೊಡ್ಡ ಸತ್ಯವನ್ನ ಆತ ಆಕಸ್ಮಿಕವಾಗಿ ನುಡಿದಿದ್ದನು. ಇದು ನಿಜಕ್ಕೂ ನನ್ನ ತಲೆಯಲ್ಲಿ ಒಂದು ಗಂಭೀರವಾದ ಪ್ರಶ್ನೆಯನ್ನ ಹುಟ್ಟು ಹಾಕ್ತಿದೆ. ಅಂದ್ರೆ ಲಾಜರನನ್ನ ಆ ಕತ್ತಲೆಯ ಸಮಾಧಿಯಿಂದ ಹೊರತರುವ ಮೂಲಕ ಯೇಸು ತನ್ನನ್ನ ತಾನೇ ಆ ಸಮಾಧಿಯೊಳಗೆ ತಳ್ಳಿಕೊಂಡನೆ. ಲಾಜರನಿಗೆ ಮರುಜೀವ ನೀಡಿದ್ದೇ ಆತನನ್ನ ಶಿಲುಬೆಗೇರಿಸುವ ಸಂಚಿಗೆ ಅಂತಿಮ ಮುದ್ರೆ ಒತ್ತಿತು. ಇದೊಂದು ರೀತಿಯ ಎಕ್ಸ್ಚೇಂಜ್ ಆಫ್ ಲೈಫ್, ಅಂದ್ರೆ ಜೀವಗಳ ಅದ್ಲುಬದಲು ಪ್ರಕ್ರಿಯೆಯೇ. ಲಾಜರನಿಗೆ ಜೀವ ನೀಡಿದ್ರೆ ತಾನು ಸಾಯ್ಬೇಕಾಗತ್ತೆ ಅಂತ ತಿಳಿದೇ ಆತ ಆ ಪವಾಡ ಮಾಡ್ದಾನ. ಇದು ನೀವು ಹಿಡಿದಿರುವ ಅತ್ಯಂತ ನಿಖರವಾದ ಹಾಗೂ ಆಳವಾದ ಎಳೆ. ಹೌದು, ಇದು ಅಕ್ಷರಶಃ ಜೀವಗಳ ಅದಲುಬದಲೇ ಸರಿ. ಯೋಹಾನನ ಸುವಾರ್ತೆಯ ಇಡೀ ರಚನೆಯನ್ನ ನಾವು ಗಮನಿಸಿದ್ರೆ ಲಾಜರನ ಪುನರುತ್ಥಾನವು ಸುಮ್ನೆ ಒಂದು 7ನೇ ಪವಾಡವಲ್ಲ. ಅದು ಯೇಸುವಿನ ಶಿಲುಬೆಗೇರುವಿಕೆಗೆ ದಾರಿ ಮಾಡುವ ಅಂತಿಮ ಘಟ್ಟ. ಲಾಜರ ಸಮಾಧಿಯಿಂದ ಹೊರಬಂದಾಗ ಆತನ ಕೈಕಾಲುಗಳಿಗೆ ಬಟ್ಟೆಗಳನ್ನ ಸುತ್ತಲಾಗಿತ್ತು. ಆಗ ಯೇಸು, ಇವನ ಕಟ್ಟುಗಳನ್ನ ಬಿಚ್ಚಿಬಿಡಿ ಅಂತಾನೆ. ಲಾಜರನ ಕಟ್ಟುಗಳನ್ನ ಬಿಚ್ಚಿದ ಅದೇ ಕ್ಷಣದಲ್ಲಿ ಯೇಸು ತನ್ನ ಸ್ವಂತ ಸಾವಿನ ಕಟ್ಟುಗಳನ್ನ ಬಿಗಿಗೊಳಿಸಿಕೊಂಡನು. ಒಬ್ಬನಿಗೆ ಜೀವ, ಮತ್ತೊಬ್ಬನಿಗೆ ಸಾವು. ಅಬ್ಬಾ, ಎಂತಹ ರೋಮಾಂಚಕಾರಿ ಹಾಗೂ ತೂಕವಾದ ಕಥೆ ಇದು. ಹಾಗಾದ್ರೆ ಈ ಇಡೀ ಆಳವಾದ ಅಧ್ಯಯನದಿಂದ ನಾವು ಒಟ್ಟಾರೆಯಾಗಿ ಕಲಿತಿದ್ದೇನು? ಮೊದಲನೇದಾಗಿ ನಾವು ಕಾಯುವಿಕೆ ಅಥವಾ ವಿಳಂಬದ ಬಗ್ಗೆ ಮಾತನಾಡಿದೆವು. ನಮ್ಮ ಜೀವನದಲ್ಲಿ ಎದುರಾಗುವ ವಿಳಂಬಗಳೆಂದ್ರೆ ದೇವರು ನಮ್ಮನ್ನ ಮರಿತಿದ್ದಾನೆ ಅಥವಾ ಎಲ್ಲವೂ ಮುಗಿದು ಹೋಯಿತು ಎಂದರ್ಥವಲ್ಲ. ಆ ವಿಳಂಬದ ಹಿಂದೆಯೂ ಒಂದು ದೊಡ್ಡ ಉದ್ದೇಶವಿರಬಹುದು. ಎರಡನೇದಾಗಿ, ದುಃಖವನ್ನ ವ್ಯಕ್ತಪಡಿಸುವ ಪ್ರತಿಯೊಬ್ಬರ ವಿಧಾನವೂ ವಿಭಿನ್ನವಾಗಿರುತ್ತೆ. ಮಾರ್ಥಾಳ ತರ್ಕಬದ್ಧವಾದ ವಾಸ್ತವಿಕತೆಯಾಗ್ಲಿ, ಮೇರಿಯ ಕಣ್ಣೀರಿನ ಭಾವುಕತೆಯಾಗ್ಲಿ ಎರಡೂ ಮಾನ್ಯವಾದದ್ದೇ. ಯಾರನ್ನೂ ನಾವು ಜಡ್ಜ್ ಮಾಡುವಂತಿಲ್ಲ. ಕರೆಕ್ಟ್. ಮತ್ತು ಮೂರನೆಯದಾಗಿ, ಸಾವು ಎಂದಿಗೂ ಅಂತಿಮ ಪದವಲ್ಲ. ಯೇಸುವಿನ ಆ ಕೋಪ ಮತ್ತು ಕಣ್ಣೀಲು ತೋರಿಸುವಂತೆ ಆತನಿಗೆ ಮಾನವನ ನೋವುಗಳು ಅರ್ಥವಾಗುತ್ತವೆ. ಆತ ಕೇವಲ ಆಕಾಶದಲ್ಲಿ ದೂರದಲ್ಲಿ ಕುಳಿತು ಜಗತ್ತನ್ನ ನಿಯಂತ್ರಿಸುವ ಯಾಂತ್ರಿಕ ಶಕ್ತಿಯಲ್ಲ. ಮನುಷ್ಯನ ಜೊತೆ ನಿಂತು ಅಳುವವನು, ಮನುಷ್ಯನ ಕಷ್ಟಗಳ ವಿರುದ್ಧ ಸಿಡಿದೆದ್ದವನು ಮತ್ತು ತನ್ನದೇ ಪ್ರಾಣವನ್ನ ಕೊಟ್ಟು ಆ ದುಃಖಕ್ಕೆ ಶಾಶ್ವತ ಪರಿಹಾರ ನೀಡುವವನು. ಖಂಡಿತ. ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಈ ಕಾಯುವಿಕೆಯ ಹತಾಶೆಯನ್ನ ಪದೇ ಪದೇ ಎದುರಿಸ್ತೀವಿ. ಉದ್ಯೋಗಕ್ಕಾಗಿ ತಿಂಗಳುಗಟ್ಲೆ ಕಾಯ್ತೀವಿ. ಕಾಯಿಲೆ ವಾಸಿಯಾಗ್ಲಿ ಅಂತ ಆರೋಗ್ಯಕ್ಕಾಗಿ ವರ್ಷಗಟ್ಲೆ ಕಾಯ್ತೀವಿ. ಸಾಲ ತೀರಿಸಲು ದಾರಿ ಕಾಣದೆ ಒದ್ದಾಡ್ತೀವಿ ಅಥವಾ ಹದಗೆಟ್ಟ ಸಂಬಂಧಗಳ ಸುಧಾರಣೆಗಾಗಿ ಹಂಬಲಿಸ್ತೀವಿ.
ನಾನು ಎಷ್ಟೇ ಪ್ರಯತ್ನ ಪಟ್ರೂ ಎಷ್ಟೇ ಪ್ರಾರ್ಥಿಸಿದ್ರೂ ಯಾಕೆ ಉತ್ತರ ಸಿಗ್ತಿಲ್ಲ ಅಂತ ಅನೇಕ ಬಾರಿ ಕೊರಗ್ತೀವಿ. ಹೌದು. ಲಾಜರನ ಕಥೆಯು ನಮಗೆ ಹೇಳೋದಿದನ್ನೇ. ನಾವು ಕಾಯ್ತಿರುವಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಯ್ತು, ಇನ್ನು ಭರವಸೆಯೇ ಇಲ್ಲ ಅಂತ ಇಡೀ ಜಗತ್ತು ಅಂದುಕೊಂಡಾಗ್ಲೂ ಆ 4 ದಿನಗಳ ವಿಳಂಬದ ಹಿಂದೆಯೂ ಒಂದು ದೊಡ್ಡ ಅದ್ಭುತವಾದ ಉದ್ದೇಶ ಅಡಗಿರ್ಬೋದು. ನಿಜ. ನಮ್ಮ ಸಮಯದ ಅಳತೆಗೋಲಿಗೂ ಮತ್ತು ಆ ದೈವಿಕ ಸಮಯದ ಲೆಕ್ಕಾಚಾರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಅನ್ನೋದನ್ನ ನಾವು ಮರೆಯಬಾರದು. ಖಂಡಿತ. ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಒಂದು ಹೊಸ, ಸಂಪೂರ್ಣವಾಗಿ ವಿಭಿನ್ನವಾದ ಆಲೋಚನೆಯನ್ನ ನಾನಿಲ್ಲಿ ಬಿಟ್ಟೋಗಲು ಇಷ್ಟಪಡ್ತೀನಿ. ಸ್ವಲ್ಪ ವಿಭಿನ್ನ ಕೋನದಿಂದ ಯೋಚಿಸಿ ನೋಡಿ. ಲಾಜರು 4 ದಿನಗಳ ಕಾಲ ಸತ್ತಿದ್ದನು. ಪ್ರಾಚೀನ ನಂಬಿಕೆಗಳ ಪ್ರಕಾರ ಆತನ ಆತ್ಮವು ಪರಲೋಕದ ಆಳವಾದ ಶಾಂತಿಯನ್ನ, ದೇವರ ಸಮ್ಮುಖವನ್ನ ಅಥವಾ ಕನಿಷ್ಠ ಪಕ್ಷ ಸಾವಿನ ನಂತರದ ಒಂದು ನಿಶ್ಶಬ್ದತೆಯನ್ನು ಅನುಭವಿಸ್ತಿತ್ತು ಅಲ್ವಾ? ಹೌದು. 4 ದಿನಗಳ ಕಾಲ ಆ ಅದ್ಭುತ ಲೋಕದಲ್ಲಿ ಅಥವಾ ಆ ಪ್ರಶಾಂತತೆಯಲ್ಲಿ ಇದ್ದ ನಂತರ ಯೇಸು ಆತನನ್ನ ಕರೆದಾಗ ಮತ್ತೆ ಈ ಕಷ್ಟದ, ನೋವಿನ, ಕಾಯಿಲೆಗಳ, ಸಾಲಸೂಲಗಳ, ರಾಜಕೀಯದ ಪ್ರಪಂಚಕ್ಕೆ ಮರಳಿ ಬರಲು ಲಾಜರನಿಗೆ ನಿಜಕ್ಕೂ ಇಷ್ಟವಿತ್ತೆ. ತನ್ನ ಸ್ನೇಹಿತನಿಗಾಗಿ ಯೇಸು ಲಾಜರನಿಗೆ ಮರುಜೀವ ನೀಡಿದನೋ ಅಥವಾ ಲಾಜರನ ಅಂತಿಮ ಶಾಂತಿಯನ್ನ ಭಂಗಗೊಳಿಸಿದನೋ? ಅದೊಂದು ಅತ್ಯಂತ ಕುತೂಹಲಕಾರಿ, ತಾರ್ಕಿಕವಾದ ಮತ್ತು ನಮ್ಮೆಲ್ಲರನ್ನೂ ತೀವ್ರವಾಗಿ ಕಾಡುವಂತಹ ಪ್ರಶ್ನೆ. ಹೌದು. ಈ ಆಳವಾದ ಪ್ರಶ್ನೆಯೊಂದಿಗೆ ಮತ್ತಷ್ಟು ಯೋಚಿಸಲು ಬಿಡೋಣ. ಹಾಗಾಗಿ ನಮ್ಮ ಜೀವನದಲ್ಲಿ ಕಪ್ಪು ಬಿಳುಪಿನ ಸ್ಪಷ್ಟತೆ ಇರುವ ಆ ವೈದ್ಯಕೀಯ ಎಕ್ಸ್ರೇ ಅಂಥ ನೇರವಾದ ಉತ್ತರಗಳನ್ನು ನಾವು ಹುಡುಕ್ತಿರುವಾಗ ನೆನಪಿರ್ಲಿ, ಕೆಲವೊಮ್ಮೆ ಜೀವನದ ಅತಿ ದೊಡ್ಡ ಪವಾಡಗಳು ಮತ್ತು ಅತ್ಯಂತ ಆಳವಾದ ಸತ್ಯಗಳು ಗೊಂದಲಮಯವಾದ, ಅಸ್ಪಷ್ಟವಾದ ಆ ಕಾಯುವಿಕೆ ಕೋಣದಲ್ಲಿಯೇ ಸಂಭವಿಸುತ್ತವೆ.